ಹಾಯ್ ಫ್ರೆಂಡ್ಸ್, ಎಲ್ರಿಗೂ ಮಲ್ಲಿಗೆ ಮಠ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಗೆಣಸಿನ ಪುಡಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೇನೆ. ಇದು ಸಂಜೆ ಜೋರ್ ಮಳೆ ಬರುವಾಗ ಬಿಸಿ ಬಿಸಿಯಾಗಿ ಟೀಗೆ ಚೆನ್ನಾಗಿರ್ತದೆ. ಅದಕ್ಕಿಂತ ಮೊದಲು ನನ್ನ ಚಾನಲ್ ಅನ್ನ ಹೊಸದಾಗಿ ನೋಡ್ತಿರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ ಅನ್ನ ನೋಡಿ. ಹತ್ರದಲ್ಲಿ ಬರುವಂತ ಬೆಲ್ ಬಟನ್ ಒತ್ತಿ, ಆಗ ನಾನು ಮಾಡಿರುವಂತ ವಿಡಿಯೋದ ನೋಟಿಫಿಕೇಶನ್ ನಿಮಗೆ ತಕ್ಷಣ ಸಿಗ್ತದೆ. ಈಗ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಇಲ್ಲಿ ನಾನು ಒಂದು ಗೆಣಸನ್ನ ತಗೊಂಡಿದ್ದೇನೆ. ಗೆಣಸಿನ ಸಿಪ್ಪೆ ಎಲ್ಲ ತೆಗಿಬೇಕು. ಫಸ್ಟ್ ತೊಳೆದುಕೊಳ್ಳಿ ಚೆನ್ನಾಗಿ, ಮಣ್ಣಲ್ಲಿ ಇರ್ತದೆ. ನಂತರ ಸಿಪ್ಪೆ ತೆಗೆದು ರೌಂಡ್ ಆಗಿ ಕಟ್ ಮಾಡ್ಕೊಳ್ಳಿ. ನಂತರ ಒಂದು ಬೌಲ್ ತಗೊಳ್ಳಿ, ಅದಕ್ಕೆ 2 ಕಪ್ನಷ್ಟು ಕಡಲೆ ಹಿಟ್ಟು ಹಾಕೊಳ್ಳಿ. ಕಡಲೆ ಹಿಟ್ಟಿಗೆ ನೀವು ಸ್ವಲ್ಪ ಉಪ್ಪು, ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ತಗೊಳ್ಳಿ. ನಂತರ ಅಜ್ವೈನ ಇದ್ರೆ ಹಾಕೊಳ್ಳಿ, ಒಳ್ಳೇದು. ಗೆಣಸು ಸ್ವಲ್ಪ ಗ್ಯಾಸ್ ಅಂತ ಹೇಳ್ತಾರೆ ನೋಡಿ, ಅದಕ್ಕೆ. ನಂತರ ನೀರು ಹಾಕಿ ದಪ್ಪ ಬ್ಯಾಟರ್ ಮಾಡ್ಕೊಳ್ಳಿ, ನೀರಾಗಿ ಮಾಡ್ಕೊಳ್ಬೇಡಿ ನೋಡಿ. ನಂತರ ಅದನ್ನ ಚೆನ್ನಾಗಿ ಬೀಟ್ ಮಾಡ್ಕೊಳ್ಬೇಕು. ಬೀಟ್ ಮಾಡಿದ್ರೆ ನೀವು ಗೆಣಸಿನ ಪುಡಿ ಮಾಡುವಾಗ ಒಂಥರ ಉಬ್ಬಿ ಬರ್ತದೆ, ಚಟ್ಟೆ ಚಟ್ಟೆ ಪುಡಿ ಇರುದಿಲ್ಲ, ಒಳ್ಳೆ ಉಬ್ಬಿದ ಪುಡಿಗಳೇ ಕಾಣ್ತದೆ. ಅದಕ್ಕೆ ನೀವು ಚೆನ್ನಾಗಿ ಬೀಟ್ ಮಾಡ್ಕೊಳ್ಬೇಕು. ಇದು ಗಂಟುಗಳೆಲ್ಲದ ರೀತಿಯಲ್ಲಿ ಇದನ್ನ ಬೀಟ್ ಮಾಡ್ಕೊಳ್ಳಿ. ನೋಡಿ ಎಷ್ಟು ದಪ್ಪ ಇದೆ, ಇಷ್ಟು ದಪ್ಪ ಬ್ಯಾಟ್ರಿ ಇರಬೇಕು. ಈಗ ಹಿಟ್ಟೆಲ್ಲ ರೆಡಿ ಆಗಿದೆ. ಅದಕ್ಕೆ ಬೇಕಾದ್ರೆ ನೀವು ಒಂಚೂರು ಮೆಣಸಿನ ಪುಡಿ ಹಾಕೊಳ್ಬಹುದು, ಟೇಸ್ಟ್ ಚೆನ್ನಾಗಿರ್ತದೆ. ಬೇಡ ಅಂತ ಹೇಳಿದ್ರೆ ಸ್ಕಿಪ್ ಮಾಡ್ಕೋಬಹುದು. ಹಾಗೆ ಸ್ವಲ್ಪ ಸೋಂಪು ಕೂಡ ನಾನಿಲ್ಲಿ ಹಾಕ್ತೇನೆ, ಯಾಕಂದ್ರೆ ಸ್ಮೆಲ್ ಚೆನ್ನಾಗಿರ್ತದೆ ನೋಡಿ. ಅದಕ್ಕೆ ಏನು ಹಾಕ್ಬೇಕಂತಿಲ್ಲ, ಖಾಲಿ ನೀವು ಕಡಲೆ ಹಿಟ್ಟನ್ನ ಕಲ್ಸ್ಕೊಂಡ್ರೆ ಸಾಕಾಗ್ತದೆ, ಏನಿಲ್ಲ ಅಂತ ಹೇಳಿದ್ರೆ. ಈಗ ಆಗಿದೆ ನೋಡಿ, ಈ ತರ ಸ್ಲೈಸ್ ಮಾಡ್ಕೊಂಡಿದ್ದೇನೆ ನಾನು ಗೆಣಸನ್ನ. ಅದನ್ನ ಕಡಲೆ ಹಿಟ್ಟಲ್ಲಿ ಮುಳುಗಿಸಿ, ಅಂದ್ರೆ ಡಿಪ್ ಮಾಡ್ಕೊಳ್ಳಿ, ಫುಲ್ ಕವರ್ ಆಗ್ಬೇಕು. ಆದ ನಂತರ ನಾವಿದನ್ನ ಡೀಪ್ ಫ್ರೈ ಮಾಡ್ಕೊಳ್ಳೋದು. ನಾನು ಎಣ್ಣೆ ಬಿಸಿಗೆ ಇಟ್ಕೊಂಡಿದ್ದೇನೆ ಗ್ಯಾಸ್ ಮೇಲೆ. ಒಂದೊಂದಾಗಿ ಇದನ್ನ ಫ್ರೈ ಮಾಡ್ಕೊಳ್ಳಿ. ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿ ಬರ್ತದೆ. ಯಾಕಂದ್ರೆ ನೀವು ಇದನ್ನ ಹಿಟ್ಟು ಕಲಸುವಾಗ ಚೆನ್ನಾಗಿ ಬೀಟ್ ಮಾಡ್ಕೊಳ್ಬೇಕು. ಬೀಟ್ ಮಾಡ್ಕೊಂಡ್ರೆ ಈ ತರ ಉಬ್ಕೊಂಡು ಪುಡಿ ರೆಡಿ ಆಗ್ತದೆ. ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ಬಂದಿದೆ. ಇದನ್ನ 2 ಸೈಡ್ ಕೂಡ ಮಗುಚಿ ಹಾಕಿ ಬೇಯಿಸ್ಕೊಳ್ಳಿ. ಅಂದ್ರೆ ಒಳಗಡೆ ತೆಳ್ಳಗೆ ನಾನು ಸ್ಲೈಸ್ ಮಾಡಿರೋದ್ರಿಂದ ಹೆಚ್ಚು ಬೇಯಬೇಕಂತಿಲ್ಲ. ಗೆಣಸು ಮತ್ತೆ ಒಳ್ಳೆ ಪ್ರೋಟೀನ್. ಇದನ್ನ ಬೇಯಿಸಿ ಕೂಡ ನೀವು ಕೊಡ್ಬೋದು ಗೆಣಸನ್ನ. ನೋಡಿ ಇನ್ನೊಂದು ಪುಡಿ ಹಾಕೊಂಡಿದ್ದೇನೆ, ಅದು ಕೂಡ ಎಷ್ಟು ಚೆನ್ನಾಗಿ ಮೇಲೆ ಬರ್ತಾ ಇದೆ. ಒಂದೇ ಹಾಕ್ಬೇಕಂತಿಲ್ಲ, ನೀವು ಎಷ್ಟು ಪುಡಿ ಕೂಡ ಹಾಕ್ಬೋದು ಅಭ್ಯಾಸ ಇದ್ರೆ. ಅದನ್ನು ಕೂಡ ನಾನಿಲ್ಲಿ ತೋರಿಸ್ತಾ ಇದ್ದೇನೆ. ನೋಡಿ ಚೆನ್ನಾಗಿ 2 ಕಡೆ ಕೂಡ ಬೇಯಿಸ್ಕೊಳ್ಳಿ. ಹಾಗೆ ಗೆಣಸಲ್ಲಿ ತುಂಬಾ ಪ್ರೋಟೀನ್ ಇರ್ತದೆ. ಅದನ್ನ ಯಾವಾಗಾದ್ರೂ ಒಮ್ಮೆ ತಗೊಳ್ಳಿ, ಮತ್ತು ಡಯಾಬಿಟಿಸ್ ಇರೋರಿಗೆಲ್ಲ ಇದು ತುಂಬಾ ಒಳ್ಳೆಯದು. ಈಗ ಆಗಿದೆ ಪುಡಿ, ಅದನ್ನ ತೆಗೆದು ಒಂದು ಟಿಶ್ಯೂ ಪೇಪರ್ ಮೇಲೆ ಹಾಕೊಳ್ಳಿ ಅಥವಾ ಪ್ಲೇಟ್ನಲ್ಲಿ ಹಾಕಿ. ಈಗ ಪುಡಿ ಎಲ್ಲ ಮಾಡ್ಕೊಂಡಾಗಿದೆ. ನಾನೀಗ ಇದನ್ನ ಬಿಸಿ ಬಿಸಿಯಾಗಿ ಸಂಜೆ ಟೀಗೆ ಸರ್ವ್ ಮಾಡ್ತೇನೆ. ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ಬಂದಿದೆ, ಎಲ್ಲ ಪುಡಿ ಕೂಡ ಉಬ್ಕೊಂಡಿದೆ. ನೀವು ಒಮ್ಮೆ ಟ್ರೈ ಮಾಡಿ, ಕಮೆಂಟ್ ಹಾಕ್ಲಿಕ್ಕಂತೂ ಮರಿಲೇಬೇಡಿ. ಅದೇ ರೀತಿ ನಿಮ್ಮ ಫ್ರೆಂಡ್ಸ್ಗೂ ರಿಲೇಟಿವ್ಸ್ಗೂ ಎಲ್ರಿಗೂ ಇದನ್ನ ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡಿದವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ ಅನ್ನ ನೋಡಿ. ಈ ಸಿಂಪಲ್ ರೆಸಿಪಿಯನ್ನ ನೋಡಿದ್ರಲ್ಲ, ಇನ್ನ ನಿಮ್ಗೆ ಹೊಸ ರೆಸಿಪಿಯೊಂದಿಗೆ ಸಿಗ್ತೇನೆ. ಪುರ್ಸೊತ್ ಮಾಡಿ ನೋಡಿದ್ದಕ್ಕೆ ಥ್ಯಾಂಕ್ ಯು.